ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ನಮ್ಮಲ್ಲಿ ಒಂದು ದೈವಸಿದ್ಧಿ ಆಗಿದೆ ಅಂತ ನಾವು ಹೇಗೆ ತಿಳಿಯೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ನಾವು ಇದನ್ನು ಮೊದಲು ತಿಳ್ಕೋಬೇಕು. ನಮ್ಮಲ್ಲಿ ದೈವಸಿದ್ಧಿ ಆಗಿದೆ ಅಂತ ನಾವು ಹೇಗೆ ತಿಳಿಯೋದು? ಹೌದಲ್ವಾ? ಇದು ತುಂಬ ಜನರ ಪ್ರಶ್ನೆ ಇದೆ. ಕೆಲವರು ಕೇಳ್ತಾ ಇದ್ದೀರಿ, ಗುರುಗಳೇ, ಶೇಖರರೇ, ನಾನು ತುಂಬ ದಿನದಿಂದ ತಪಸ್ಸು ಮಾಡ್ತಾ ಇದ್ದೇನೆ, ಜಪ ಮಾಡ್ತಾ ಇದ್ದೇನೆ, ದೇವ್ರ ಪೂಜೆ ಮಾಡ್ತಾ ಇದ್ದೇನೆ, ನನಗೇನೋ ಆ ಥರ ಕಾಣಿಸ್ತಾ ಇಲ್ವಲ್ಲ, ಯಾನು ಸಿದ್ಧಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ತುಂಬ ಜನ ಅಂದ್ಕೊಂಡಿದ್ದೀರಿ, ಕೇಳಿದ್ದೀರಿ ಕೂಡ. ಹೌದು, ನಮ್ಮಲ್ಲಿ ಒಂದು ದೈವ ಸಿದ್ಧಿಯಾಗಿದೆ ಅಂತ ನಾವು ತಿಳಿಯೋದು ತುಂಬ ಸುಲಭ. ನಮ್ಮ ಮುಖವನ್ನು ಒಂದು ಕನ್ನಡಿಯಲ್ಲಿ ನೋಡಿಕೊಂಡ್ರೆ ಸಾಕು. ನಮ್ಮಲ್ಲಿ ಏನಿದೆ, ಅಮ್ಮನವರ ಒಂದು ತೇಜಸ್ಸು ಬಂದಿದೆ ಹೇಗೆ, ಅಮ್ಮನವರ ಒಂದು ಮುಖದ ಕಳೆ ಬಂದಿದೆ ಹೇಗೆ, ಅಮ್ಮನವರ ಒಂದು ರೂಪ ಬಂದಿದೆ ಹೇಗೆ ಅಂತ ತಿಳ್ಕೊಂಡ್ರೆ ತುಂಬ ಸಿಂಪಲ್. ಈಗ ನಾನು ಅಮ್ಮ ದುರ್ಗಾ ಅಮ್ಮನ ಕುರಿತು ನಾನು ತಪಸ್ಸು ಮಾಡ್ತೀನಿ. ಓಂ ಶ್ರೀ ದುರ್ಗಾಯ 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 ದುರ್ಗಾಯ ನಮ ದುರ್ಗಾಯ ನಮ ದುರ್ಗಾಯ ನಿರಂತರ ಜಪ. ಶ್ರೀ ದುರ್ಗಾಯ ನಮ ಶ್ರೀ ದುರ್ಗಾಯ ನಮ ಶ್ರೀ ದುರ್ಗಾಯ ನಮ. ನಿರಂತರ ನಾನು ಜಪದಲ್ಲಿ ಇದ್ದಾಗ ನಾನೇ ಒಂದು ಅಮ್ಮನ ಅವತಾರ ಆಗೋದು. ಸಿದ್ಧಿ ಅಂದರೆ ಹೀಗೆ, ಅರ್ಥ ಆಯ್ತಾ? ನಾನೇ ಒಂದು ಅಮ್ಮನ ಅವತಾರ ಆಗೋದು. ನನ್ನಲ್ಲಿ ಶೇಖರನ ಅಂಶ ಸ್ವಲ್ಪನೂ ಇರೋದಿಲ್ಲ. ಯಾವಾಗ ನಾನು ಪೂರ್ತಿಯಾಗಿ ಅಮ್ಮನ ಅವತಾರ ತಾಳಿದಾಗ ನನ್ನಲ್ಲಿ ಶೇಖರನ ಅಂಶ ಸ್ವಲ್ಪ ಕೂಡ ಇರೋದಿಲ್ಲ. ಈಗ ನಾನು ಒಂದು 9 ವರ್ಷದ ಹಿಂದೆ ಇರುವ ಶೇಖರ, ಅವನ ಒಂದು ದೇಹವೇ ಬೇರೆ. ಈಗ ಇರುವಂತಹ ಒಂದು ದೇಹದ ಸ್ಥಿತಿ ಗತಿ, ಒಂದು ಧ್ವನಿ, ಹಾಗೆ ರೂಪ, ಆಕಾರ, ಜಡೆ, ಇದೆಲ್ಲ ಬದಲಾಗಿದೆ. ನೋಡಿ, ನೀವೇ ನೋಡ್ಬೋದಲ್ಲ. ಈಗ 10 ವರ್ಷದ ಹಿಂದೆ ನಾನು ಹೀಗಿರಲಿಲ್ಲ. ನಾನು ಸಿಂಪಲ್ ಆಗಿದ್ದೆ ಶೇಖರ್ನಾಗಿ. ನನಗೆ ಆಗ ಏನೂ ಒಂದು ಅರಿವಿಲ್ಲ ದೇವರ ವಿಚಾರಗಳು. ಎಲ್ಲ ನನಗೆ ಅಮ್ಮನೇ ಗುರು. ನಮ್ಮ ಶ್ರೀ ದುರ್ಗಾ ಮಾತೆಯೇ ನನಗೆ ಮೊದಲನೆಯ ಗುರು. ಅರ್ಥ ಆಯ್ತಾ? ನಾನು ಹೀಗೆ ಅಮ್ಮನ ಕುರಿತು ತಪಸ್ಸು ಆಚರಣೆ ಮಾಡ್ತಾ ಬಂದಿತ್ತು. ಮೊದಲು ಶ್ರೀ ದುರ್ಗಾಯ ನಮ ಅಂತ ಬಾಯ್ಬಿಟ್ಟು ಹೇಳ್ತೀನಿ ಒಂದು ತಾಸು. ಆಮೇಲೆ ನಿರಂತರ ಜಪ ಮಾಡ್ತೀನಿ. ಈ ನಾಲಿಗೆ ಇದೆಲ್ಲ ಆ್ಯಕ್ಟಿವ್ ಇಟ್ಟು ಜಪ ಮಾಡ್ತೀನಿ. ಹೀಗೆ 2 ದಿನ 3 ದಿನ 1 ವರ್ಷ ಕೂಡ ನಾನು ಮೊಬೈಲೆಲ್ಲ ಬಿಟ್ಟು ಕುಳಿತಿದ್ದುಂಟು. ನಾನು ನಿಮ್ಗೆ ಯಾಕೆ ಹೇಳ್ತೇನೆ ಅಂದರೆ, ನಾವು ಸಿದ್ಧಿಯಾಗಿದ್ದು ತಿಳ್ಕೊಳ್ಳೋದು ಹಾಗೆ. ನಮ್ಮಲ್ಲಿ ಮುಖದ ಬದಲಾವಣೆ ಹೇಗಿದೆ, ಇವತ್ತು ನನ್ನ ಕಣ್ಣಲ್ಲಿ ಬದಲಾವಣೆ ಹೇಗಿದೆ, ಹಾಗೆ ನನ್ನ ಮನಸ್ಸಲ್ಲಿ ಬದಲಾವಣೆ ಹೇಗಿದೆ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಯಾವಾಗ? ಬೆಳಗ್ಗೆ ಎದ್ದ ತಕ್ಷಣ ಅಲ್ಲ. ಬೆಳಗ್ಗೆ ಒಂದು 3:30ಗೆ ಎದ್ದು ಸ್ನಾನ ಮಾಡಿಕೊಂಡು ಕೂತು ಜಪ ಒಂದು 6 ಗಂಟೆವರೆಗೆ ನಮ್ಮದು ಜಪ ಪೂಜೆ ಎಲ್ಲ ಆದಮೇಲೆ ನೋಡ್ಕೋಬೇಕು ನಮ್ಮ ಮುಖವನ್ನು. ಆವಾಗಲೂ ಪಾಸಿಟಿವ್ ಎನರ್ಜಿ ಇಲ್ಲ ಅಂದರೆ ಹೋಗಬೇಕು ಒಂದು 2-3 ದೇವಸ್ಥಾನವನ್ನು, ಒಂದು ಗರ್ಭಗುಡಿ ಸುತ್ತಿರುಗಿ ಸಾಷ್ಟಾಂಗ ನಮಸ್ಕಾರ ಹೊಡೆದು ಅಲ್ಲಿ ಒಂದು ಸ್ವಲ್ಪ ಜಪ ಪಾರಾಯಣಗಳನ್ನು ಮಾಡಿ ಬರಬೇಕು. ಅಮ್ಮನವ್ರ ದೇವಸ್ಥಾನ ಇದ್ದರೆ ಅಥವಾ ಶಿವನ ದೇವಸ್ಥಾನ ಇದ್ದರೆ ಆಗ ಬಂದು ಕನ್ನಡಿಯಲ್ಲಿ ಮುಖ ನೋಡಬೇಕು ನಮ್ಮದು ಹೇಗಿದೆ, ಇವತ್ತು ಅಡ್ಡಿಲ್ವಾ, ತೇಜಸ್ಸು ಇದೆಯಾ ಅಮ್ಮನವ್ರದ್ದು ಅಂತ ನೋಡಬೇಕು. ಆಗ ಸ್ವಲ್ಪ ತೇಜಸ್ಸು ಬಂದಿದೆ ಅಂದರೆ ಹೌದು, ನನಗೆ ಇವಾಗ ಸ್ವಲ್ಪ ಸಿದ್ಧಿಯಾಗಿ ಶುರುವಾಗಿದೆ ಅಂತ ನಾವು ಅಂದ್ಕೋಬೇಕು. ಇದು ಬರೀ ಮುಖದ್ದಾಯಿತು, ರೂಪದ್ದಾಯಿತು. ಇನ್ನೂ ತಿಳ್ಕೊಳ್ಳೋದು ತುಂಬ ಇದೆ. ನಾವು ಜಪ ಮಾಡುವ ಕೆಲವೊಂದು ವಿಚಾರಗಳು ನಮಗೆ ಸೂಚನೆ, ಉತ್ತರ ಬರ್ತದೆ ಮನಸ್ಸಲ್ಲೇ, ಅದೆಲ್ಲ ಸತ್ಯ. ಅರ್ಥ ಆಯ್ತಾ? ಕೆಲವು ಉತ್ತರ ಬರುತ್ತದೆ, ಕೆಲವು ನಾವು ನಿನ್ನೆ ಏನೋ ಒಂದನ್ನು ಮಾಡಿರ್ತೀವಿ, ಅದು ರಿಮೂವ್ ಆಗ್ತದೆ, ಹೋಗಿದ್ದು ಗೊತ್ತಾಗ್ತದೆ ನಮಗೆ. ಅರ್ಥ ಆಯ್ತಾ? ಅದು ಗಾಳಿಯ ಮುಖೇನ ನಮಗೆ ನೆಗೆಟಿವ್ ಹೊಕ್ಕಿರ್ತದೆ ಬಾಯಿಯೊಳಗೆ. ಗಾಳಿಯ ಮುಖಾಂತರ ನಮ್ಮ ಹೊಟ್ಟೆ ಒಳಗೆ ಸೇರಿರುತ್ತದೆ ಕೆಲವು ವಿಚಾರಗಳು, ಕೆಲವು ಮಾತುಗಳೆಲ್ಲ, ಅದು ನೀರಾಕಾರದಲ್ಲಿ. ಅದು ನಾವು ಮಂತ್ರ ಜಪ ಪಾರಾಯಣ ದೇವಸ್ಥಾನ ಸುತ್ತಿರುವಾಗ ಅದೆಲ್ಲ ನಮ್ಮ ಮೂಗಿಂದ ರಿಮೂವ್ ಆಗುವಂಥದ್ದು. ಅರ್ಥ ಆಯ್ತಾ? ಹೀಗೆ ಇದೇ ಥರ ನಾವು ಸಿದ್ಧಿಯಾಗಿದೆ ಅಂತ ತಿಳ್ಕೊಳ್ತಾ ಹೋಗಬೇಕು. ನಮಗೆ ದೈವ ಸಿದ್ಧಿಯಾಗಿದೆ. ಇನ್ನು ಈಗ ನಾನು ಹೇಗೆ ಅಂದರೆ ಧರ್ಮದ ಮಾರ್ಗವಾಗಿಯೂ ಹೋಗ್ತೇನೆ. ಧರ್ಮದ ಮಾರ್ಗ ಅಂದರೆ ಅದು ಜನಗಳಿಗೆ ಆಶೀರ್ವಾದ ಮಾಡುವಂಥದ್ದು, ಅವರ ಕರ್ಮಗಳನ್ನು ತಗೊಳ್ಳೋದು, ಕಳೆಯುವಂಥದ್ದು. ಇದನ್ನು ನಿಮಗೆ ಇಷ್ಟ ಇದ್ದರೆ ಮಾಡ್ಬೋದು, ಕಷ್ಟ ಆದರೆ ಬಿಡ್ಬೋದು. ಮತ್ತು ಕೆಲವರು ಕೇಳ್ಬೋದು, ಗುರುಗಳೇ ನಾನು ಹೀಗೆ ಸಿದ್ಧಿ ಮಾಡ್ಕೊಂಡ್ಬಿಟ್ರೆ ನನಗೆ ಆಮೇಲೆ ಹೆಣ್ಣು ಕೊಡಲ್ವಾ ಅಂತ ಹಾಗೇನಿಲ್ಲ. ಇದರಲ್ಲಿ ನೀವು ಆಯ್ದುಕೊಳ್ಬೇಕು. ನಿಮಗೆ ಋಷಿಗಳ ವಂಶ ಬೇಕಾದರೆ ಋಷಿಗಳ ವಂಶದಂತೆ ಋಷಿಗಳ ಪದ್ಧತಿ ಅಂತ ನೀವು ಜೀವನ ಮಾಡ್ಬೋದು. ಋಷಿಗಳ ಪದ್ಧತಿ ಅಂತ ಈಗ ನೋಡಿ, ನಾನು ಒಂದು ಋಷಿಗಳ ಒಂದು ಪದ್ಧತಿಯನ್ನು ನಾನು ಅಳವಡಿಸ್ಕೊಂಡಿದ್ದೇನೆ ಈಗ ಪ್ರೆಸೆಂಟ್ಲಿ. ಅರ್ಥ ಆಯ್ತಾ? ನನಗೂ ಎಲ್ಲ ಗುರಿ ಇದೆ, ಆಸೆ ಇದೆ. ನಾನು ಒಂದು ಋಷಿಗಳ ವಂಶವನ್ನು ಬೆಳೆಸಬೇಕು. ವಂಶ ಬೆಳೆಸೋದಂದರೆ ಗೊತ್ತಾಯ್ತಾ,
ಅದೇ ಮದುವೆಯಾಗಿ ಮಕ್ಕಳು ಮರಿ ಈ ಥರ. ಈಗ ಜಮದಗ್ನಿ ಋಷಿಗಳು ಮದುವೆಯಾಗಿ 5 ಜನ ಮಕ್ಕಳಿರಲಿಲ್ವೇ? ಪರಶುರಾಮ ಅವರು ಕೊಡಲೆ ಹಿಡ್ದಿರೋದು, ತಪಸ್ಸಾಚರಣೆ ಮಾಡಿರೋದು, ಆ ಅಪ್ಪನಿಗೆ ತಕ್ಕ ಮಗ ಆಗಿರೋದು ಪರಶುರಾಮ. ಆಮೇಲೆ 4 ಜನ ಮಕ್ಕಳು ಏನಾದರೂ ಅದರ ಕತೆ ನಾನು ಓದಿಲ್ಲ ಸರಿಯಾಗಿ, ಮುಂದಿನ ದಿನದಲ್ಲಿ ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ಹೀಗೆ ನಾವೊಂದು ಉದಾಹರಣೆ ತಗೊಂಡೆ ಅವತ್ತು. ನೀವು ಒಂದು ಋಷಿಗಳ ಒಂದು ಸಿದ್ಧಿಯನ್ನು ಮಾಡಿಕೊಂಡು ಋಷಿಗಳ ವಂಶವನ್ನು ಪಾಲನೆ ಮಾಡ್ಬೋದು. ಹಣ್ಣು ನೀರು ಎಳನೀರು ಹಾಗೆ ಕುಡ್ಕೊತ ತಪಸ್ಸಾಚರಣೆ ಮಾಡ್ಕೊಳ್ತಾ, ಹಾಗೆ ಜನಗಳಿಗೆ ಮಾರ್ಗದರ್ಶನ ಮಾಡ್ತಾ, ಹಾಗೆ ಪ್ರತಿಯೊಂದು ಸಮಸ್ಯೆಗಳನ್ನು ರಿಮೂವ್ ಮಾಡ್ತಾ ಎಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇರ್ಬೋದು ನೀವು ಕೂಡ. ಅರ್ಥ ಆಯ್ತಾ? ದೈವಸಿದ್ಧಿಯಲ್ಲಿ ಸ್ವಲ್ಪನೂ ಕಷ್ಟ ಇಲ್ಲ, ಇಲ್ಲಿ ತುಂಬ ಸುಲಭ ಇದೆ. ಯಾಕಂದರೆ ಕುತ್ಕೊಂಡೇ ಮಾಡುವಂಥದ್ದು, ದೇವಸ್ಥಾನ ಸುತ್ತಿರುವಂಥದ್ದು. ಬಿಸಿಲಲ್ಲಿ ಹೋಗ್ಬೇಕಾ? ದೇವಸ್ಥಾನದೊಳಗೆಲ್ಲ ತಂಪದೇ ಇರೋದಿಲ್ವ? ಇನ್ನು ಮರದ ಅಡಿ ಕೂತ್ಕೊಳ್ಳೋದು, ತುಂಬ ತಂಪಲಿರುತ್ತೆ, ಆರಾಮಲ್ಲಿ ಕೂತ್ಕೋಬೋದು. ಇನ್ನು ನೀವು ಸಿದ್ಧಿ ಮಾಡಿದ್ರೆ ನಿಮಗೆ ದೇವ್ರ ದರ್ಶನ ಮಾಡಲಿಕ್ಕೆ ಹಾಗೆ ಭಕ್ತಿ ಮಾಡಲಿಕ್ಕೆ ನಿಮ್ಮ ಒಂದು ಖರ್ಚಿಗೆ ವೆಚ್ಚಕ್ಕೆ ಏನೂ ಕಡಿಮೆ ಆಗೋಲ್ಲ. ನಿಮಗೆ ದೇವರು ಎಲ್ಲಿಂದಾದರೂ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಮಗೆ ಕಾಣಿಕೆಯನ್ನು ಕೊಡ್ತಾ ಇರ್ತಾರೆ. ಯಾರಾದರೂ ಒಂದು ಭಕ್ತರಾಗಿರ್ಬೋದು, ಯಾರಾದರೂ ನೀವು ಎಷ್ಟು ಸಿದ್ಧಿ ಮಾಡ್ಕೊತೀರ ಅಷ್ಟು. ಅರ್ಥ ಆಯ್ತಾ? ಇಲ್ಲಿ ದೇವರು ನಿಮಗೆ ಕಾಣಿಕೆ ಕೊಡಲಿಲ್ಲ ಅಂದರೆ ಲಾಸ್ಟಿಗೆ ಹೊಟ್ಟೆಗಾದರೂ ಕೊಡ್ತಾನೆ. ನಮಗದೇ ಬೇಕಲ್ವೇ? ಹೊಟ್ಟೆಗೆ, ಜಪಕ್ಕೆ, ತಪಸ್ಸಿಗೆ, ಹಾಗೆ ನಾವು ನಂಬ್ಕೊಂಡಿರುವಂತಹ ಜನಗಳಿಗೆ ಒಳ್ಳೆಯದಾಗಬೇಕು, ಅಷ್ಟೇ ಅಲ್ವೇ ಬೇಕಾಗಿರೋದು. ಇನ್ನು ಕೆಲವರು ನನಗೆ ದುಡ್ಡೇ ಬೇಕು ಅಂದ್ರೂ ಅದು ಕೂಡ ವಶೀಕರಣ ಮಾಡ್ಕೋಬೋದು. ದುಡ್ಡು ವಶೀಕರಣ ಅದು ಕೂಡ ನಾವು ತಪಸ್ಸಾಚರಣೆ ಅಂದರೆ ಸಾಧ್ಯ ಇದೆ. ಅರ್ಥ, ದುಡ್ಡು ವಶೀಕರಣ, ಹಾಗೆ ನೆಮ್ಮದಿ ವಶೀಕರಣ, ಹಾಗೆ ನಮ್ಮ ದೇಹದಲ್ಲಿ ರೂಪ ಆಕಾರ ಪ್ರತಿಯೊಂದು ವಶೀಕರಣ ಮಾಡ್ಕೋಬೋದು ಇಲ್ಲಿ. ಈಗ ಉದಾಹರಣೆಗೆ ನಾನೇ ನೋಡಿ, ಈಗ ನಿಮಗೆ ಜುಟ್ಟು ಕೊಟ್ಟಿದ್ದೇನೆ ನಾನು, ಋಷಿಗಳ ಒಂದು ಪದ್ಧತಿ, ಋಷಿ ಥರನೇ ಕಾಣಿಸ್ತೇನೆ, ಏನಂತೀರಿ? ಹಾಗೆಯೇ ಇನ್ನು ನಾನು ಜಡೆ ಹಾಡಿಕೊಂಡು ಕುಂಕುಮ ಇಟ್ಟರೆ ಒಂದು ಅಮ್ಮನವರ ಒಂದು ಅವತಾರ ತಾಳ್ತೇನೆ. ಇನ್ನು 3 ನಾಮ ಹೇಳಿದು ಒಂದು ಶಿವನಾಮ ಹೇಳಿಟ್ರೆ ಒಂದು ಶಿವನ ರೂಪ ತಾಳ್ತೇನೆ. ಹೀಗೆ ಹಾಗೆಯೇ ನಾವು ಒಂದು ರೂಪವನ್ನು ಕೂಡ ನಾವು ವಶೀಕರಣ ಮಾಡ್ಕೋಬೋದು. ನಮಗೆ ಯಾವ ರೂಪ ಬೇಕು ಆ ಥರ ವಶೀಕರಣವನ್ನು ನಾವು ಮಾಡ್ಕೋಬೋದು. ಅದಕ್ಕೆ ಜಾಸ್ತಿ ಸಮಯ ಬೇಕಿಲ್ಲ, ಬರೀ 30 ನಿಮಿಷ ಸಾಕು ರೂಪ ವಶೀಕರಣ ಮಾಡಲಿಕ್ಕೆ. ಗೊತ್ತಾ ನಿಮಗೆ? ನಾನು ನಿಮಗೆ ಎಷ್ಟೋ ರೂಪ ವಶೀಕರಣ ಮಾಡಿ ನಾನು ಫೋಟೋಗಳನ್ನೆಲ್ಲ ತೆಗೆದು ಹಾಕಿದ್ದೇನೆ, ನೀವೇ ನೋಡ್ಬೋದು. ಅದರಲ್ಲಿ ಒಂದು ಫೋಟೋದಲ್ಲಿ ಜಮದಗ್ನಿಯವರ ಥರ ಕಾಣ್ತೀನಿ, ಒಂದು ಫೋಟೋದಲ್ಲಿ ಪರಶುರಾಮರ ಥರ ಕಾಣ್ತೀನಿ, ಇನ್ನೊಂದು ಫೋಟೋದಲ್ಲಿ ಅಮ್ಮನ ಅವತಾರ ದುರ್ಗಾ ಅವತಾರ ಥರ ಕಾಣ್ತೀನಿ, ಇನ್ನೊಂದು ಫೋಟೋದಲ್ಲಿ ಶಿವ ಅವತಾರ ಥರ ಕಾಣಲ್ಲ. ಹಾಗೆ ಅದೇ ಥರ ಖುಷಿ ನೆಮ್ಮದಿಯಿಂದ ನಾವು ಬದುಕುವುದರ ಜೊತೆ ನಮ್ಮ ನಂಬಿದ ಜನರಿಗೂ ಕೂಡ ನಾವು ರೂಪ ಕೊಡ್ಬೋದು. ಅದಾಯ್ತಾ? ನಮ್ಮ ಶಕ್ತಿಯಿಂದ ಅವ್ರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡೋವಂಥದ್ದು, ದೂರದಿಂದ ಆಶೀರ್ವಾದ ಮಾಡೋವಂಥದ್ದು, ಇದರೆಲ್ಲ ಒಂದೊಂದು ಥರ ಎಫೆಕ್ಟ್ ಇದೆ. ಈ ಥರ ಆಶೀರ್ವಾದ ಮುಖಾಂತರ ನಾವು ಅವರಿಗೆ ರೂಪ ಬದಲಾವಣೆ ಮಾಡ್ಬೋದು, ಅವರಲ್ಲಿ ಮನಸ್ಸು ಬದಲಾವಣೆ ಮಾಡ್ಬೋದು, ಎಲ್ಲ ಬದಲಾವಣೆ ಮಾಡ್ಬೋದು ನಮ್ಮ ಶಕ್ತಿಯಿಂದ. ಮೊದಲು ನಾವು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡೋದಕ್ಕೆ ಸರಿಯಾದ ಗುರು ಬೇಕು, ಸರಿಯಾದ ಗುರುವನ್ನು ಆರಿಸ್ಕೋಬೇಕು. ನನ್ನೇ ಆರಿಸ್ಕೊಳ್ಳಿ ಅಂತ ನಾನು ಹೇಳಲ್ಲ, ನಿಮಗೆ ಯಾರು ಇಷ್ಟನೋ ಆ ಗುರುವನ್ನು ಆರಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ. ಹಾಗೆಯೇ ದೈವಸಿದ್ಧಿಯಾಗಿದೆ ನಾವು ಹೀಗೆ ತಿಳ್ಕೊಳ್ತಾ ಹೋಗಬೇಕು ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ. ಶ್ರೀ ದುರ್ಗಾಯ ನಮಃ.